ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ಒಂದು ಆರೋಗ್ಯಕರವಾದ ಟೀ ಮಾಡ್ತಾಯಿದ್ದೀನಿ. ಏನು ಟೀ ಅಂತ ಅಂದರೆ ಕಾಯಿ ಹಾಲಿನ ಟೀ ಅಂತ. ಕಾಯಿ ಹಾಲನ್ನ ತಗೊಂಡು ಟೀ ಮಾಡೋ ಅಂಥದ್ದು. ಈ ಕಾಯಿ ಹಾಲಿನ ಟೀ ತುಂಬಾ ಒಂದು ಆರೋಗ್ಯಕರವಾದ ಟೀ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗಂತೂ ಒಂದು ಟ್ರೆಂಡ್ ಆಗಿದೆ, ಎಲ್ಲಾದರೂ ಹೋದರೆ ಕಾಯಿ ಹಾಲಿನ ಟೀ ಕೊಡ್ತಿದ್ದಾರೆ. ಹಾಗಾಗಿ ಇದನ್ನು ನಾವೇ ಮನೆಯಲ್ಲಿ ಮಾಡಿಕೊಂಡು ಆರೋಗ್ಯಕರವಾದ ಟೀಯನ್ನು ಕುಡಿಬೋದು. ಇದು ನನಗೆ ಹೇಗೆ ಗೊತ್ತು, ಹೇಗೆ ಕಲಿತೆ ಅಂತ ಅಂದರೆ, ನಾನು ಸಿಟಿಲಿ ಹುಟ್ಟಿ ಬೆಳೆದಿದ್ದು. ಮದುವೆ ಆಗಿತ್ತು ಒಂದು ಹಳ್ಳಿಗೆ. ಆವಾಗ ನಾನು ಹಳ್ಳಿಯಲ್ಲಿ ಮದುವೆ ಆಗಿ ಹೊಸದ್ರಲ್ಲಿ ನಮ್ಮ ಮನೇಲಿ ಹಾಲಿಲ್ಲ ಅಂದರೆ ಈ ಒಂದು ಕಾಯಿ ಹಾಲಿನ ಟೀ ಮಾಡ್ತಿರೋರು. ಹಾಗಾಗಿ ನನಗೆ ಒಂಥರ ಆಶ್ಚರ್ಯ ಆಗೋದು, ಕಾಯಿ ಹಾಲಲ್ಲಿ ಟೀ ಮಾಡಿಕೊಡ್ತಾರೆ ಅಂತ. ಆದರೆ ಅದು ಕುಡಿದಾಗ ತುಂಬಾ ಟೇಸ್ಟಿಯಾಗಿರೋದು. ನನಗೆ ಗೊತ್ತಾಗ್ತಿರ್ಲಿಲ್ಲ ಆವಾಗ ಇಷ್ಟೊಂದು ಇದಕ್ಕೆ ಒಂದು ಆರೋಗ್ಯಕರವಾಗಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಈ ಥರ ಅಂದ್ಕೊಂಡಿದ್ದೆ. ನೆಕ್ಸ್ಟು ನಾನು ಈಗ ಒಂದು ಎಲ್ಲ ಟ್ರೆಂಡಲ್ಲಿರೋದಕ್ಕೆ ನನಗೆ ನಮ್ಮ ಮನೇಲೇ ಮಾಡಿ ಕುಡಿಬೋದು ಅಂತ ನಾನು ಇವತ್ತು ನಿಮಗೆ ಕಾಯಿ ಹಾಲಿನ ಟೀನ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ಕಾಯಿ ಹಾಲಿನ ಟೀ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ನಾನು ಒಂದು ಗ್ಲಾಸ್ ನೀರು, ಒಂದು ಸ್ವಲ್ಪ ಸಕ್ಕರೆ ಮತ್ತು ಟೀ ಪುಡಿ ಹಾಕಿ ಡಿಕಾಕ್ಷನ್ ಮಾಡ್ಕೊತಾ ಇದ್ದೀನಿ ಒಂದು ತಪ್ಪಲೆಯಲ್ಲಿ ಇಟ್ಬಿಟ್ಟು ನೋಡ್ಬೋದು. ನೆಕ್ಸ್ಟು ನಾವು ಕಾಯಿ ತುರ್ಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಎಷ್ಟು ಕ್ವಾಂಟಿಟಿ ನೀರು ಬೇಕೋ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದು. ಗ್ರೈಂಡ್ ಮಾಡಿಕೊಂಡು ನಾವು ಈ ಒಂದು ಕಾಯಿ ಹಾಲನ್ನ ಒಂದು ಗ್ಲಾಸ್ಗೆ ಶೋಧಿಸ್ಕೊಳ್ಳೋ ಅಂಥದ್ದು. ನಂತರ ಟೀ ಡಿಕಾಕ್ಷನ್ನು ಕಾಯ್ತಾ ಇರುತ್ತೆ, ಅಲ್ಲಿ ನಾವು ಈ ಒಂದು ಕಾಯಿ ಹಾಲನ್ನ ಸಪ್ರೇಟಾಗಿ ಹಾಕ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇದು ಕಾಯಿ ಹಾಲು ಮತ್ತು ಆ ಒಂದು ಡಿಕಾಕ್ಷನ್ ಜೊತೆ ಹಾಕಿ ಕುದಿಸಿದಾಗ ಒಡೆದೋಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಮಾಡಬೇಡ್ದು. ಈ ಥರ ನಾನು ಏನು ಪ್ರೊಸೆಸಲ್ಲೇ ಹೇಳ್ಕೊಡ್ತಾ ಇದ್ದೀನಿ ಆ ಥರನೇ ಕಾಯಿ ಹಾಲಿನ ಟೀ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನು ನಾನು ಶೋಧಿಸ್ಕೊತಾ ಇದ್ದೀನಿ. ನಂತರ ಇನ್ನೂ ಸ್ವಲ್ಪ ನಮಗೆ ಕಾಯಿ ಹಾಲು ಬೇಕು ಅಂದರೆ ಸ್ವಲ್ಪ ನೀರು ಹಾಕಿ ಮತ್ತೆ ಆ ಒಂದು ಏನು ಗ್ರೈಂಡ್ ಮಾಡಿರ್ತೀವಿ ಆ ಒಂದು ಕಾಯಿನ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ನೀರು ಹಾಕಿ ನಾವು ಶೋಧಿಸ್ಕೊಬೋದು. ನೆಕ್ಸ್ಟು ಈ ಒಂದು ಕಾಯಿ ಹಾಲನ್ನು ಶೋಧಿಸ್ಕೊಂಡಾದ್ಮೇಲೆ ಆ ಕಾಯಿ ತುರಿ ಇರುತ್ತಲ್ಲ, ನೀವು ಮನೇಲಿ ಸಾಂಬಾರ್ಗಾಗ್ಬೋದು, ಏನಾದರೂ ಅಡುಗೆಗೆ ಉಪಯೋಗ ಮಾಡ್ಬೋದು. ಅದನ್ನು ಎಸಿಬೇಡಿ. ಅದರಲ್ಲೂ ಕೂಡ ಕಾಯಿ ತುರಿ ಇರುತ್ತಲ್ಲ ಅದನ್ನು ನಾವು ಉಪಯೋಗ ಮಾಡ್ಕೊಬೋದು. ನಂತರದಲ್ಲಿ ಈ ಕಾಯಿ ಹಾಲನ್ನ ನಾವು ಸಪ್ರೇಟಾಗಿ ತಗೊಳ್ಬೇಕಾಗುತ್ತೆ. ತಗೊಂಡು ಒಂದು ಗ್ಲಾಸಲ್ಲಿ ಇಟ್ಕೊಳ್ಳಿ. ನಂತರ ಏನು ನಾವು ಡಿಕಾಕ್ಷನ್ ಇಟ್ಟಿದ್ವಿ ಆ ಡಿಕಾಕ್ಷನ್ ಆಲ್ರೆಡಿ ಆಗಿದೆ. ಅದಕ್ಕೆ ಸಕ್ಕರೆ, ಟೀ ಪುಡಿ, ನೀರು ಹಾಕ್ಕೊಂಡು ಮಾತ್ರ ಡಿಕಾಕ್ಷನ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಮಾತ್ರ ನೀವು ಡಿಕಾಕ್ಷನ್ ಮಾಡ್ಕೊಬೇಕಾಗುತ್ತೆ. ನಂತರ ಈ ಡಿಕಾಕ್ಷನ್ ಎಲ್ಲ ಆದ ನಂತರದಲ್ಲಿ ನಾವು ಒಂದು ಟೀ ಗ್ಲಾಸ್ಗೆ ಈ ಒಂದು ಡಿಕಾಕ್ಷನ್ನ ಶೋಧಿಸ್ಕೊಬೇಕಾಗುತ್ತೆ. ಈ ನಮಗೆ ಎಷ್ಟು ಲೋಟ ಟೀ ಬೇಕಾಗುತ್ತೆ ಅಷ್ಟು ಕ್ವಾಂಟಿಟಿ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಟೀ ಡಿಕಾಕ್ಷನ್ನು ಮಾಡಿದ ನಂತರ ನಾನು ಅದನ್ನು ಶೋಧಿಸ್ಕೊತಾ ಇದ್ದೀನಿ. ಎಷ್ಟು ಬೇಕು ಅಷ್ಟು ಶೋಧಿಸ್ಕೊಂಡೆ. ನಂತರ ಅದಕ್ಕೆ ನಾನು ಕಾಯಿ ಹಾಲನ್ನ ಹಾಕ್ತಾಯಿದ್ದೀನಿ. ನಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಲನ್ನ ಹಾಕ್ಕೊಂಡ್ರೆ ಆವಾಗ ನಮಗೆ ಕಾಯಿ ಹಾಲಿನ ಟೀ ರೆಡಿ ಆಗುತ್ತೆ. ಇದನ್ನು ನಾವು ಬಿಸಿಲೇ ಕುಡಿಬೇಕಾಗುತ್ತೆ, ಚೆನ್ನಾಗಿರುತ್ತೆ. ಆರಿದ ನಂತರ ಚೆನ್ನಾಗಿರಲ್ಲ. ಅದು ಬಿಸಿ ಬಿಸಿ ಕುಡಿದಾಗ ಅದ್ರ ಟೇಸ್ಟು ನಮಗೆ ಸಿಗುತ್ತೆ. ಇದು ಆರೋಗ್ಯಕರವಾಗೂ ಇರುತ್ತೆ, ತುಂಬಾ ಚೆನ್ನಾಗೂ ಕೂಡ ಇರುತ್ತೆ. ಈ ಒಂದು ಕಾಯಿ ಹಾಲಿನ ಟೀ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ